ನಮಸ್ಕಾರ ಸ್ನೇಹಿತರೆ, ಇವಾಗ ನಾವು ಬಂದಿರುವಂತಹ ಸ್ಥಳ ವಾಲಿದಿಬ್ಬ. ಶ್ರೀರಾಮಚಂದ್ರ ವಾಲಿಯನ್ನು ಹತಃ ಮಾಡಿದ ನಂತರ ಅಂತ್ಯ ಸಂಸ್ಕಾರವನ್ನು ವೆಂಕಟಪುರ ಎಂಬ ಗ್ರಾಮದಲ್ಲಿ ಮಾಡಿರ್ತಾರೆ. ಬನ್ನಿ ನೋಡೋಣ. ಭಾಗ 5ರಲ್ಲಿ ಹೇಳಿದ ಹಂಗೆ ಶ್ರೀರಾಮಚಂದ್ರ ವಾಲಿಯನ್ನು ಹತಃ ಮಾಡಿದ ನಂತರ ಈ ವೆಂಕಟಪುರ ಎಂಬ ಗ್ರಾಮದಲ್ಲಿ ಅವನನ್ನು ಅಂತ್ಯ ಸಂಸ್ಕಾರ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಅಂತ್ಯ ಸಂಸ್ಕಾರ ಮಾಡಿರುವಂತಹ ಒಂದು ಪ್ರದೇಶ ಇದು. ಈಗ ನೀವು ನೋಡಬಹುದು ವಾಲಿಯ ಅಸ್ಥಿಪಂಜರ ಎಲುಬುಗಳು ಎಷ್ಟೋ ವರ್ಷಗಳ ಕಾಲ ಆದರೂ ಕೂಡ ಈ ಎಲುಬುಗಳು ಇಂದಿಗೂ ಶಾಶ್ವತವಾಗಿವೆ. ಅಸ್ಥಿಪಂಜರ ಇವಾಗ ನೀವು ನೋಡ್ತಾ ಇರಬಹುದು. ಹೊರಾಂಗಣ, ವಾಲಿಯ ಸಮಾಧಿಯ ಸುತ್ತಲಿನ ಹೊರಾಂಗಣವನ್ನು ಇಷ್ಟು ದೊಡ್ಡದಾಗಿ ಇರುತ್ತೆ. ಇಲ್ಲಿ ನೀವು ನೋಡಬಹುದು ವಾಲಿಯ ಸಮಾಧಿ. ಯಾರೋ ದುಷ್ಕರ್ಮಿಗಳು ಈ ತರ ಮಾಡಿ ಬಿಟ್ಬಿಟ್ಟಿದ್ದಾರೆ, ಮಣ್ಣೆಲ್ಲ ತೆಗೆದು. ವಾಲಿಯ ಅಸ್ಥಿಪಂಜರ ಇರುವಂತಹ ಈ ಪ್ರದೇಶವನ್ನು ನೀವು ನೋಡಬಹುದು. ಇವಾಗ ಇಲ್ಲಿ ನೀವು ನೋಡಬಹುದು, ನನ್ನ ಕೈಯಲ್ಲಿರೋದು ವಾಲಿಯ ಅಸ್ಥಿಪಂಜರ ಎಲುಬುಗಳು ಎಷ್ಟು ಗಟ್ಟಿಯಾಗಿದೆ ಅಂದ್ರೆ, ಎಷ್ಟೋ ವರ್ಷಗಳ ಕಾಲ ಆದರೂ ಕೂಡ ಇವಾಗಲೂ ಇದು ಇಷ್ಟು ಗಟ್ಟಿಯಾಗಿದೆ. ಇದು ವಾಲಿಯ ಅಸ್ಥಿಪಂಜರ, ಇಷ್ಟು ದೊಡ್ಡ ಗಾತ್ರದಲ್ಲಿ ಇರುವುದು. ಈ ಸುತ್ತಲಿನ ಪ್ರದೇಶ ಎಲ್ಲ ವಾಲಿಯ ಅಸ್ಥಿಪಂಜರದಿಂದ ಕೂಡಿದೆ. ಇವಾಗ ನೋಡ್ಬೋದು ನೀವು ಅವನ ವಾಲಿಯ ಅಸ್ಥಿಪಂಜರ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇದು ಎಲುಬು ತರನೇ ಇದೆ ನೋಡೋಕೆ. ಇದೇನು ಸಿಮೆಂಟ್ ಅಲ್ಲ, ಕೆಬ್ಣ ಅಲ್ಲ, ಮಣ್ಣಲ್ಲ. ಇದು ಒಂದು ಸೇಮ್ ಎಲುಬು ಇದ್ದಂಗಿದೆ. ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಎಲುಬು ತರನೇ ಕಾಣ್ತಾ ಇದೆ ಸೇಮ್ ಇದು.